ಎಲ್ಲರಿಗೂ ನಮಸ್ಕಾರ. ಇಂದ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೇಳ್ತಾ ಇದ್ರು ನನಗೆ, ಮೇಡಮ್ ನೀವು ಡೈಲಿ ಲಾಗ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ನೋಡೋಣ ಇರಿ ಅಂತ ಹೇಳ್ತಾ ಇದ್ದೆ. ಸುಮ್ಮನೆ ಇವತ್ತಾದರೂ ನೋಡೋಣ, ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನು ನಾನು ಬೆಳಗ್ಗೆ 9 ಗಂಟೆ ಮೇಲೆ ಈ ವಿಡಿಯೋ ಮಾಡಿರುವಂಥದ್ದು. ನಮ್ಮ ಮನೆಯವರು, ನಮ್ಮ ಮಗಳು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಹೊರಡ್ತಾರೆ. ಹಾಗಾಗಿ ಬೆಳಗ್ಗೆ ಇವತ್ತು ಟಿಫನ್ಗೆ ವೆಜಿಟೇಬಲ್ ಪಲಾವು, ಮೊಸರು ಬಜ್ಜಿ ಮಾಡಿದ್ದೆ. ಅದಾದ ನಂತರ ಇನ್ನು ಯಥಾ ಪ್ರಕಾರ ಮನೆ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಇದೆಲ್ಲ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಇನ್ನು ಶುಕ್ರವಾರ ಆಗಿದ್ದರಿಂದ ಪೂಜೆ ಮಾಡೋಂಥ ಎಲ್ಲ ಇರುತ್ತೆ. ಹಾಗಾಗಿ ಇನ್ನು ನಮ್ಮ ಮನೆಯವರು ಬೆಳಗ್ಗೆ ಅವರು ಹೋಗೋಷ್ಟೊತ್ತಿಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟಿರ್ತಾರೆ. ಇನ್ನು ಅವರು ಹೊರಗಡೆ ಹೋದ ನಂತರ ಇನ್ನು ನಮ್ಮ ಕೆಲಸ ಇರುತ್ತಲ್ವ, ಮಾಮೂಲಿ ಮಾಡೋಂಥ ಕೆಲಸ ಮಾಡಿ ಊಟ ಮಾಡೋವಂಥದ್ದು ನನ್ನದು ಕೂಡ ಅಭ್ಯಾಸ. ಹಾಗಾಗಿ ಇನ್ನು ನಾನು ಯಥಾ ಪ್ರಕಾರ ಹೂಗಳನ್ನೆಲ್ಲ ಹಾಕಿ ನೈವೇದ್ಯಕ್ಕಿಟ್ಟು ಎಲ್ಲಮ್ಮ ದೇವರಿಗೆ, ಆಮೇಲೆ ಇರುವಂಥ ದೇವರುಗಳಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿದೆ. ಇನ್ನು ನಮ್ಮ ದೇವ್ರ ಮನೆಯಲ್ಲಿ ಇರುವಂಥದ್ದು ಯಲ್ಲಮ್ಮ ದೇವಿ ಫೋಟೋನೇ ಇದೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಮುಂಚೆ ಇದ್ದಂಥ ಫೋಟೋ ಬಂದು ವೆಂಕಟರಮಣ ಸ್ವಾಮಿ, ಬಟ್ ನನಗೆ ಯಾಕೋ ಯಲ್ಲಮ್ಮನೇ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಯಲ್ಲಮ್ಮ ದೇವ್ರನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ನಮ್ಮ ಮನೇಲಿರೋ ದೇವ್ರ ಮನೇಲಿರುವಂಥ ಈ ಮಂಟಪ ಸುಮಾರು 1996ರಲ್ಲೇ ಮಾಡಿರುವಂಥದ್ದು. ಮನೆ ಕಟ್ಟವಾಗಿಯೇ ಎಲ್ಲರೂ ಕೇಳ್ತಾರೆ, ಅಯ್ಯೋ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಮಂಟಪ ತುಂಬಾ ಚೆನ್ನಾಗಿದೆ ಅಂತೇಳಿ. ನಿಜವಾಗ್ಲೂ ನನಗೂ ಕೂಡ ಈ ಮಂಟಪ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ದೇವ್ರ ಮನೆಗೆ ಲುಕ್ ಕೊಡುವಂಥ ಮಂಟಪ. ಇನ್ನು ಪೂಜೆ ಎಲ್ಲ ಆದ ನಂತರ ಇನ್ನು ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇನ್ನು ಹೊರಗಡೆ ಬಂದೆ. ನಮ್ಮ ರಾಯ ನೋಡಿ ಸಂಪೂರ್ಣೇಶ್ವರ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದೇನೆ ಊಟ ಮಾಡಿಬಿಟ್ಟು. ಇನ್ನೇನು ದೇವಸ್ಥಾನನೂ ಬಂತು, ಯಲ್ಲಮ್ಮ ದೇವರಿಗೆ ಮಂಗಳಾರತಿನೂ ಆಯಿತು. ಉದೋ ಯಲ್ಲಮ್ಮ ತಾಯಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಸನ್ಮಂಗಳ ಹಾನಿ ಭವಂತು. ತಾಯಿ ಎಲ್ಲಾರನ್ನೂ ಕೂಡ ಚೆನ್ನಾಗಿ ಕಾಪಾಡು. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್.